ನಮಸ್ತೆ. 6ನೇ ತಾರೀಕು 5ನೇ ತಿಂಗಳು 2026 ಬುಧವಾರ, 6th May 2026 ವೆಡ್ನೆಸ್ಡೇ. ಇವತ್ತಿನ ಸೂರ್ಯೋದಯ 5:57ಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6:36. ಇವತ್ತು ಚತುರ್ಥಿ ಎನ್ನುವ 4ನೇ ತಿಥಿ 7:51ಕ್ಕೆ ಮುಗಿಯುತ್ತದೆ. ಆನಂತರ ಸ್ಟಾರ್ಟ್ ಆಗೋದು ಪಂಚಮಿ. ಪಂಚಮಿ ಎನ್ನುವುದು 5ನೇ ದಿನ. ನ್ಯೂಮರಾಲಜಿಯಲ್ಲಿ, ಸಂಖ್ಯಾಶಾಸ್ತ್ರದಲ್ಲೂ ಕೂಡ 4 ಅನ್ನೋದು ರಾಹು, 5 ಅನ್ನೋದು ಶುಭವಾಗಿರುತ್ತದೆ ಅಂತೇಳಿ ಬುಧನ ಸಂಖ್ಯೆ ಆಗುತ್ತದೆ. ಇಲ್ಲಿ ಪಂಚಮಿ ತಿಥಿಯಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದು, ಅಂದರೆ 7:51ನ ಮೇಲೆ. ಆದರೂ ತಿಥಿ ಒಂದೇ ಅಲ್ಲ, ಇದಕ್ಕೆ ನಾವು ಪದೇ ಪದೇ ಅಂತೀವಿ. ಬರೀ ರಾಶಿಯಲ್ಲ, ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಅನ್ನುವ 5 ವಿಷಯಗಳಿದೆ. ಇವತ್ತು ಮೂಲ ನಕ್ಷತ್ರವಿದೆ. ಈ ಮೂಲ ನಕ್ಷತ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನ 3:54ವರೆಗೂ. ಹಂಗಾಗಿ 3:54ವರೆಗೂ ಸಮಯ ಎಂಥದ್ದು ಅಂದರೆ ಮರಣವು ಶುಭವು ಮಿಕ್ಸ್ ಆಗಿದೆ. ಹಂಗಾಗಿ 50%, ಅಂದರೆ 50% ಮಾತ್ರನೇ ಶುಭವಾಗಿರೋದು. ಮಿಕ್ಕಿದ 50% ರಿಸ್ಕ್. ಆದ್ದರಿಂದ ಆ ರಿಸ್ಕನ್ನು ಬಿಟ್ಬಿಡೋಣ. ಈ ಸಮಯದ ನಂತರ ಅಂದರೆ 3:54ನ ಮೇಲೆ ಪೂರ್ವಾಷಾಢ ನಕ್ಷತ್ರ ಬರುತ್ತದೆ. ಇದು ಅಮೃತ ಮತ್ತು ಸಂಪತ್ತನ್ನು ಕೊಡುತ್ತದೆ. ಆದ್ದರಿಂದಾಗಿ ಈ ವಿಷಯದಲ್ಲಿ ಗಮನ ಕೊಡೋಣ. ಯಾಕೆಂತಂದರೆ 3:54ನ ಮೇಲೇ ಇವತ್ತು ಶುಭವಾಗಿರುತ್ತದೆ ಅಂತ. ಪಂಚಮಿಯು ಸೇರುತ್ತದೆ, ಪೂರ್ವಾಷಾಢ ನಕ್ಷತ್ರ ಬರುತ್ತದೆ. ಮುಹೂರ್ತಕಾದ ನಕ್ಷತ್ರಗಳಲ್ಲ ಇದು. ಆದರೂ ಒಳ್ಳೆ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಹೀಗಾಗಿ ಒಂದು ಮಗುವಿನ ಜನನವೇ ಹೆಂಗಾಗುತ್ತೆ ಅಂತಂದರೆ, ಫಸ್ಟ್ ದೇವರು ಹೋರಾ ದೇವರು, ನಕ್ಷತ್ರ ದೇವರು. ನಕ್ಷತ್ರಕ್ಕೆ ಸಂಬಂಧಪಡುವಂಥ ವಿಷಯಗಳು ಬೇಕಾದಷ್ಟು ಇರುತ್ತದೆ. ಇದೆಲ್ಲ ನೋಡಿ ಕೆಲವು ಕಾರ್ಯಗಳನ್ನು ನೋಡಬೇಕಾಗ್ತದೆ. ನೋಡೋಣ, ಇನ್ನೂ ಡೀಟೇಲ್ ಆಗಿ ಇನ್ನೊಂದು ದಿನ ಬರೋಣ. ಇವತ್ತು ಚಂದ್ರನಿರೋದು ಧನುಸು ರಾಶಿಯಲ್ಲಿ ದಿನ ಪೂರ್ತಿ 5:57ರಿಂದ 9:09ವರೆಗೆ ಮೂಲ ನಕ್ಷತ್ರದ 3ನೇ ಪಾದ. 9:09ರಿಂದ ಮಧ್ಯಾಹ್ನ 3:54ವರೆಗೂ ಮೂಲ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮೂಲ ನಕ್ಷತ್ರವೇ ಮುಗಿಯುತ್ತದೆ. ಪದೇ ಪದೇ ಅರ್ಥ ಮಾಡಿಕೊಳ್ಳಿ, ಇದೆಲ್ಲ ನಕ್ಷತ್ರಗಳು. ಈ ನಕ್ಷತ್ರ ಭವಿಷ್ಯವೇ ಇಂಪಾರ್ಟೆಂಟ್. ರಾಶಿನೂ ಜನರಲ್. 3:55ನ ಮೇಲೆ ರಾತ್ರಿ 10:38ವರೆಗೂ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 5:21ವರೆಗೂ ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. 5:21ನ ಮೇಲೆ ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ಇದರಲ್ಲಿ ವಿಶೇಷವಾಗಿ ಈ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಅಂದರೆ ಮೂಲ ನಕ್ಷತ್ರದ ಅಧಿಪತಿ ಕೇತು, ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ. ಈ ರೀತಿಯಾಗಿ ಮೂಲ ನಕ್ಷತ್ರ ಅಂದರೆ ಕೇತು ದಶೆ ಬರೋದರಿಂದ ಕೇತು ಶಾಂತಿ ಮಾಡೋದು, ಕೇತು ದಶೆಯಲ್ಲಿ ಹೆಂಗಾಗುತ್ತೆ ಅಂತ ನೋಡಿಕೊಳ್ಳೋದು. ಯಾಕಂದರೆ ಕೇತು ಒಳ್ಳೆ ಸ್ಥಾನದಲ್ಲಿ ಕೂತಿದ್ರೆ ಅದರಷ್ಟು ಶುಭವನ್ನು ಕೊಡುವ ಗ್ರಹ ಯಾವುದೂ ಇಲ್ಲ. ಅದೇ ಥರ ಶುಕ್ರ ದಶೆ ನೆಕ್ಸ್ಟ್ ಬರುತ್ತದೆ. ಅದು ಯಾವ ಸ್ಥಾನದಲ್ಲಿ ಕೂತಿದೆ ಅಂದರೆ ಲಗ್ನದಿಂದ ಅಂತ ಒಂದು ಲೆಕ್ಕಗಳಿದೆ. ಸ್ಥಾನದ ಮೇಲೆ ಶುಭವನ್ನು ಕೊಡೋದು ಅಂತ. ಈ ರೀತಿಯಾಗಿ ನೋಡೋಕೆ ಹೋದರೆ ದಶ ಅದು ನಕ್ಷತ್ರದಿಂದ, ರಾಶಿಯಿಂದ, ಚಂದ್ರನಿಂದ ಬರುವುದು. ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ ಇಲ್ಲ. ಆದರೆ ಮಧ್ಯಾಹ್ನ 2:23ರಿಂದ 3:13ವರೆಗೂ ವಿಜಯ ಮುಹೂರ್ತ. ಬೆಳಗ್ಗೆ 8:42ರಿಂದ 10:30 ಅಲ್ಲಿಯವರೆಗೂ ಅಮೃತಗಳಿಗೆ. ರಾತ್ರಿ 11:53ರಿಂದ 12:39ವರೆಗೂ ನಿಶ್ಚಿತ ಮುಹೂರ್ತ. ಈ ರೀತಿ ಕೆಲವು ವಿಷಯಗಳು ಶುಭವಾಗಿ ಕಾಣಿದ್ರು, ಅದರಲ್ಲೂ ಕೆಟ್ಟ ಟೈಮ್ ಬರಬಾರ್ದು. ಕೆಟ್ಟ ಟೈಮ್ ಬಂದರೆ ವಿಂಗಡಿಸಿ ನೋಡಬೇಕು. ಕೆಟ್ಟ ಟೈಮ್ ಇರುವ ಸಮಯದಲ್ಲಿ ಶುಭ ಸಮಯವೂ ಇದ್ದರೆ ಶುಭ ಸಮಯವಲ್ಲ, ಅದು ಕೆಟ್ಟ ಟೈಮು ಅಂತ ತಿಳ್ಕೋಬೇಕು. ಆದರೆ ಶುಭ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬಹುದು. ಶುಭ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳನ್ನು
ಅಶುಭ ಸಮಯದಲ್ಲಿ ಅಂದರೆ ಕೆಟ್ಟ ಟೈಮಲ್ಲಿ ನಿಲ್ಲಿಸೋದು ಏನೂ ಬೇಕಾಗಿಲ್ಲ. ಒಂದು ಗಾಡಿ ತಗೊಳ್ತೀವಿ ಒಳ್ಳೆಯ ಸಮಯದಲ್ಲಿ ಪೂಜೆ ಮಾಡಿಬಿಟ್ಟು ಗಾಡಿ ಓಡಿಸಿದ್ರೆ ಸೆಂಟ್ರಲ್ಲಿ ರಾಹುಕಾಲ ಬಂದರೆ ನಿಲ್ಲಿಸಲ್ಲ, ಹೋಗ್ತಾ ಇರ್ತೀವಿ. ಆ ರೀತಿಯಾಗಿ ಇದರಲ್ಲಿ ಶುಭ ಸಮಯಗಳ ಒಳಗಡೆ ಅಶುಭ ಸಮಯ ಸೇರಬಾರ್ದು. ನಾನು ಫಸ್ಟೇ ಹೇಳಿದಂತೆ ಉದಾಹರಣೆ ನೋಡೋಕೆ ಹೋದರೆ 100% ಶುಭ ಸಮಯವನ್ನು ನೋಡೋಣ. ಆಮೇಲೆ ಅಶುಭ ಸಮಯ ಬೆಳಿಗ್ಗೆ 5:57ರಿಂದ 7:30 100% ಶುಭವಾಗಿರುತ್ತೆ. 10:48ರಿಂದ 11:49 ಇದು ಒಂದು ಶುಭ ಸಮಯ. ಮಧ್ಯಾಹ್ನ 1:53ರಿಂದ 2:04ವರೆಗೂ ಇದೊಂದು ಶುಭ ಸಮಯ. ಇದರಲ್ಲಿ 50% ಮಾತ್ರನೇ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಶುಭವಾಗಿದೆ ಅಂತ ಅಂದಿವೆ, ಅಂದರೆ 3:54ವರೆಗೂ ಅಂತ. ಆದರೂ ಬೆಳಗ್ಗೆ ಎಮರ್ಜೆನ್ಸಿಗೆ ಏನಾದರೂ ಸಮಯ ಬೇಕಾದರೆ ಇದನ್ನು ಉಪಯೋಗಿಸು. ನಾವು ಮುಹೂರ್ತ ಕಾರ್ಯಗಳು ಮಾಡಿ ಅಂತಂದಿಲ್ಲ. ಈ ಸಮಯಗಳಲ್ಲಿ ಒಳ್ಳೆಯ ಕಾರ್ಯ ಮಾಡೋಕ್ಕೆ ಖಂಡಿತವಾಗಿಯೂ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಆಮೇಲೆ 3:56ರಿಂದ ಮಧ್ಯಾಹ್ನ ರಾತ್ರಿ 1:17ವರೆಗೂ ಶುಭವಾಗಿರುತ್ತೆ. ಆವಾಗ ನಕ್ಷತ್ರವು ಶುಭವಾಗಿದೆ, ಆದ್ದರಿಂದ ಅದು ಒಂದು ಶುಭ ಸಮಯ. ಬೆಳಗಿನ ಜಾವ ಅಂದರೆ 5:59ನ ಮೇಲೆ ಅಂದರೆ ಹೆಚ್ಚು ಕಮ್ಮಿ 6 ಗಂಟೆ ಅದು ಶುಭವಾಗಿರುತ್ತೆ. ಈಗ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ಮೇಯ್ನಾಗಿ ನಾವು ರಾಹು ಕಾಲ ಯಮಕಂಡ ಕಾಲವನ್ನು ನೋಡ್ತೀವಿ. ನಾಳೆಯ ವಿಷಯಕ್ಕೆ ಫಸ್ಟ್ ನಾವು ನೋಡೋದು ಏನಂದರೆ ಯಮಕಂಡ ಕಾಲ 7:32ರಿಂದ 9:07 ಇದು ಒಂದು ಯಮಕಂಡ ಕಾಲ. ಇದರಲ್ಲಿ ರಾಹು ಕಾಲ ಬರೋದು ಮಧ್ಯಾಹ್ನ 12:16ರಿಂದ 1:51. ಮಿಕ್ಕಿದ ರೆಗ್ಯುಲರ್ ಆಗಿ 8:35ರಿಂದ 10:46ವರೆಗೂ ಮೃತ್ಯು. ಪ್ರಯಾಣಗಳಲ್ಲಿ ಎಚ್ಚರ. ಹುಡುಗರು ಸಾಹಸ ಮಾಡುವವರು ಸ್ವಲ್ಪ ಎಚ್ಚರ. ಈಗ ಕಾರು ರೇಸು ಇದರಲ್ಲಿ ಎಲ್ಲ ಸ್ವಲ್ಪ ಗಮನ ಕೊಡಬೇಕು ಅಂತ. 11:51ರಿಂದ 12:42 ದುರ್ಮುಹೂರ್ತ. ಮಧ್ಯಾಹ್ನ 2:06 3:54ವರೆಗೂ ನಕ್ಷತ್ರ ವಿಷಘಟಿಕ ಕಾಲವಿದೆ. ನಾವು ಫಸ್ಟೇ ಹೇಳಿದ್ವಿ, ಮಧ್ಯಾಹ್ನ 3:54ವರೆಗೂ ಅಪಾಯವಿದೆ. ಅದರ ಜೊತೆ ಇದೂ ಸೇರೋದರಿಂದ ಎಚ್ಚರ. ಅದರಲ್ಲೂ ಮೂಲ ನಕ್ಷತ್ರದವರು ಇನ್ನೂ ಗಮನ. ಮಧ್ಯಾಹ್ನ ಇದು ಸಮಯ. ಮತ್ತು ರಾತ್ರಿ 1:19ರಿಂದ ಲೇಟ್ ನೈಟ್ 3:01 ಮೃತ್ಯು. ಅದೇ ಥರ ಇನ್ನೊಂದು ಸಮಯ ರಾತ್ರಿ ಅಂದರೆ ಲೇಟ್ ನೈಟ್ 2:38ರಿಂದ 4:26ವರೆಗೂ ದುರ್ಮುಹೂರ್ತ. ಬೆಳಗಿನ ಜಾವ 4:32 ಮೇಲೆ 5:57ವರೆಗೂ ವಿಷಕಾಲ. ಇದೆಲ್ಲ ತಿಳಿದು ಈ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನ ಪ್ರಾರಂಭ ಮಾಡೋದನ್ನು ಅವಾಯ್ಡ್ ಮಾಡಿ ಫಸ್ಟ್ ನಾವು ಕೊಟ್ಟಿರುವಂಥ 100% ಶುಭ ಸಮಯದಲ್ಲಿ ಮಾಡುವ ಕಾರ್ಯಗಳು ಕೆಟ್ಟ ಟೈಮಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಹೋರಾ ಅನ್ನುವ ವಿಷಯ, ಹೋರಾ ದೇವರು ಯಾರು ಅಂತ ನೋಡಿ ಫಸ್ಟ್ ಪೂಜೆ ಅಥವಾ ಫಸ್ಟ್ ತಿಳ್ಕೊಳ್ಳುವಂಥದ್ದು ಇರುತ್ತದೆ. ಅದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.